ಇವತ್ ನಾಷ್ಟಕ್ಕೆ ಪೂರ್ತಿ ಪ್ರೋಟೀನ್ ಗುರು. ಡೇ 92 ಆಫ್ CCJ. ಓಣಿಲ್ ಡಾಗೇಶ್ ಬೈದ್ ಹೊಸ ಎಂಟ್ರಿ ಆಗಿದ್ ಗುರು. ಸ್ವಲ್ಪ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಜಿಮ್ಮಿಗೆ ಬಂದು ಕರೆಕ್ಟಾಗಿ ಎಲ್ಲ ವಾರ್ಮ್ ಅಪ್ ಮುಗಿಸ್ಕೊಂಡು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಲೆಗ್ಸ್ನ ಲಾಸ್ಟ್ ವೀಕ್ ಹೊಗೆ ಹಾಕಿದ್ವಿ, ಮಾಡಕ್ ಆಗಿರಲಿಲ್ಲ, ಸ್ವಲ್ಪ ಶೆಡ್ಯೂಲ್ ಬಿಸಿ ಇದ್ದ ಕಾರಣ. ಅದಕ್ಕೆ ಈ ವಾರ ಸ್ವಲ್ಪ ಜಾಸ್ತಿ ವಾರ್ಮ್ ಅಪ್ ಮಾಡ್ಕೊಂಡು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ನೀವು ಆದರೂ ಅಷ್ಟೇ ಎಲ್ಲ ಒಂದು ವಾರ್ಮ್ ಅಪ್ನ ಕರೆಕ್ಟಾಗಿ ಮಾಡ್ಕೊಂಡು ಆಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ಹೋಗಿ 2 ಸತಿ ಕೈಯೆಲ್ಲ ಅಲ್ಲಾಡಿಸಿ 2 ಸತಿ ಕಾಲು ಅಲ್ಲಾಡಿಸಿ ಆಮೇಲೆ ನೀವು ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಇಫ್ ಏನಾದರೂ ನಿಮಗೆ ಮಸಲ್ ಒಂದು ಸತಿ ಟೇರ್ ಆಯಿತು ಅಂದರೆ ರಿಕವರ್ ಆಗೋಕ್ಕೆ ನಿಮಗೆ ಒಂದು 2 ಡೇಸಿಂದ 3 ಡೇಸ್ ಬೇಕಾಗುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ವಾರ್ಮ್ ಅಪ್ನ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡಿ. ಇವತ್ತು ಬೆಳಿಗ್ಗೆ ಜಿಮ್ಮಲ್ಲಿ ಸ್ವಲ್ಪ ಕಾರ್ಡಿಯೋ ಸೆಷನ್ ಲೇಟಾಗಿ ಸಿಕ್ತು, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಬ್ಯುಸಿ ಇತ್ತು. ಸೊ ಅದ್ರ ಸಲುವಾಗಿ ಸ್ವಲ್ಪ ಲೇಟಾಗಿ ಸಿಕ್ತು. ಆ್ಯಂಡ್ ನಾನೊಂದೆಲ್ಲ ವರ್ಕೌಟ್ ಮುಗಿಸ್ಕೊಂಡು ಇವತ್ತು ಬರೋಬೇಕಾದ್ರೆ ಭಾಳ ದಿನದ ಮೇಲೆ ಪ್ರೋಟೀನ್ ಬಾರ್ನ ತಿನ್ಕೊಂಡು ಮನೆಗೆ ಬಂದೆ. ಇವತ್ ನಾಷ್ಟಕ್ಕೆ ಪೂರ್ತಿ ಪ್ರೋಟೀನ್ ಗುರು. ಮೊದಲನೇದು ಆಮ್ಲೆಟು, ಎರಡನೇದ್ದು ಚಿಕನ್ ಫ್ರೈ, ಮೂರನೇದ್ದು ಬಾಯ್ಲ್ಡ್ ಎಗ್ಗು, ಆಮೇಲೆ 4ನೇದ್ದು ಎಗ್ ಫ್ರೈ, 5ನೇದ್ದು ಚಪಾತಿ ಮತ್ತೆ ಗಂಜಿ. ಇವಾಗ ನೀವು ಅನ್ಕೊಂತಿರ್ತೀರಲ್ಲ ಅದಿನ್ನೂ ಎಷ್ಟು ತಿಂತೀವೋ ಅಂತ ಹೇಳಿ. ನಾನು ಡೈಲಿ ಇಷ್ಟು ಮೀಲ್ಸ್ನ ಕನ್ಸ್ಯೂಮ್ ಮಾಡಲ್ಲ, ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದೆ. ಆ್ಯಂಡ್ ಈವ್ನಿಂಗ್ ಮನೆಗೆ ಬಂದ ನಾನು ಡೈಲಿ ಮೀಲ್ಸ್ನ ಕನ್ಸ್ಯೂಮ್ ಮಾಡಿ ನನ್ನ ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನನ್ನ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಟಾಟಾ.